ಹಾಯ್ ನಮಸ್ಕಾರ. ಉತ್ತರ ಕನ್ನಡ ಮಂದಿಗೆ ಹೆಂಗದಿರಿ? ಆರಾಮದಿರಿ? ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಸಂಡೇ ಗ್ಯಾರೇಜ್ ಸೂಟಿ ಐತಿ. ಇವತ್ತು ಜರ ತೋಟದಾಗ ಕೆಲಸ ಐತಿ. ನೋಡ್ರಿ ಇಲ್ಲಿ ಹುಲ್ಮೆ ಹಚ್ಚಾರು. ಇದು ಇದರ ಮಡಿ ಜಗಬೇಕಾಗೈತಿ. ಆಮೇಲೆ ಈ ಕಡೆ ನೋಡ್ರಿ ನಮ್ಮ ಹೊಲ ಈ ಕಡೆ ಗೊಂಜಾಳ ಹಾಕಿದ್ವು. ಗಾಡಿನ ಜೋಳ ಹಾಕೋದೈತಿ. ಆಮೇಗಿನ ಇಲ್ಲಿ ಹುಲ್ಮೆ ನೀರು ಬಿಡೋದೈತಿ. ಲೈಟ್ ನಂತರ ಸಿಕ್ಕಾಪಟ್ಟೆ ಕಾಡಿಸ್ಲಾತಾವ. ಬರ್ ನೋಡು ನೀನು ಹಾಕಿ ನಾವು ಮೋಟ್ರ್ ಚಾಲೂ ಮಾಡಿದ್ವು. ಇದೆಲ್ಲ ಪೂರ ಕೌಲಿ ಮಾಡಿದ್ವಿ. ನೋಡ್ರಿ ಮೋಟ್ರ್ ಚಾಲೂ ಮಾಡಿದ್ವು. ಇದೆಲ್ಲ ಪೂರ ನೀರು ಹಾಸ್ಬೇಕಲ್ಲಿ. ಆಮೇಲೆ ಈ ಕಾಡ್ದಾಗ ಆ ಕಾಡು ಐತಿನ ಆ ಸೈಡ್ ಐತಿ. ಎಲ್ಲ ನೀರು ಹಾಸಬೇಕು ಹೊಲಿಮೋಗ. ನೋಡ್ರಿ ಮೋಟ್ರ್ ಈಗ ಚಾಲೂ ಮಾಡಿವು. ನೋಡ್ರಿ ಆ ಸೈಡ್ ಪೂರ ನೀರು ಹಾಸಿದ್ವು. ಹೊಲಿಮೋಗ ಏನೋ ಇಲ್ಲಿ ಹಾಸೋದೈತಿ. ಇಲ್ಲಿ ಪೂರ ಈ ಕಡೆ ಇದು ಪೂರ ಈ ಕಡೆ ಹಾಸೋದೈತಿ. ಈ ಕಡೆ ಹಾಸೋದೈತಿ. ನಮ್ಮ ಹುಡುಗರೆಲ್ಲ ಅದಾರು. ಪೂರ ನೀರು ಹಾಸ್ಬೇಕೆಲ್ಲ. ಬಿಸಿಲು 10-10:30 ಆಗಿತ್ತು ಟೈಮ್. ಲೈಟ್ ಒಂದು ಬರೀ ಹೋಗೋದು ಬರೋದು ಮಾಡ್ತಾವೆ. ಈ ಆಫೀಸ್ನಾಗ ಕೆಲಸ ಮಾಡೋರಿಗೆ 24 hours ಲೈಟ್ ಕೊಡ್ತಾರೋ. ರೈತರಿಗೆ ಅಂದ್ರೆ 3 ತಾಸು ಲೈಟ್ ಕೊಡ್ತಾರೋ. ಅವ್ರಿಗೇನು ನಾಚಿಕೆ ಮರ್ಯಾದೆ ಅನ್ನೋದು ಇಲ್ಲ. ಲಂಚ ತೊಗೊಳೋದವ್ರಿಗೆ 5-6-7 ತಾಸು AC ಮತ್ತು ಮ್ಯಾಗ ಫ್ಯಾನ್. ಈ ರೈತ ಬಿಸಿಲಾಗ ತುಡಿತಾನು. ಒಂದು 5-6 ಗಂಟೆ ಕರೆಂಟ್ ಹಾಕ್ಲಕ್ಕೆ ಏನಾಕೈತಿ ಅಂಬಲ್ಲಿ ಇವ್ರಿಗೆ. ನೋಡ್ರಿ ಅಲ್ಲಿ ಕೆಲಸ ಮಾಡತ್ತಾರ. ಮತ್ತು ಗೊಂಜಾಳ ತೆಗಿಲತ್ತಾರ. ಅಲ್ಲಿ ನಮ್ಮ ಕಾಕಾಗಳದೈತಿ. ಮತ್ತೆ ಲೈಟ್ ಬಂದು ಮತ್ತೆ ಮೋಟ್ರ್ ಚಾಲು ಮಾಡಕ್ಕೆ ಅಲ್ಲಿ ಹೋಗ್ಬೇಕು ನೋಡ್ರಿ. ಅಲ್ಲಿ ಕಂಬ ಅಂದತಿಲ್ಲ. ಮತ್ತೆ ಅಲ್ಲಿ ಮೋಟ್ರ್ ಚಾಲು ಮಾಡಕ್ಕೆ ಹೋಗ್ಬೇಕು. ಮತ್ತೆ ಲೈಟ್ ಬಂದು ಒಂದು ಹೋಗೋದು ತೆಗಿಯೋದು ಹಾಕೋದು ತೆಗಿಯೋದು ಮಾಡ್ತಾರೆ ಲೈಟ್ ಬರೀ. ಈಗ ಮತ್ತೆ ಹೋಗೋದ್ರಿ ಈಗ ಅಲ್ಲಿ ಮಠ ಬರೀ ಆ ಕಡೆ ಟೈಮ್ ಪಾಸ ಮಾಡೋದು. ನೀರಂತರ ಹಾಸೋದಿಲ್ಲ. ಲೈಟ್ ಹಂಗೆ ಕೊಡತ್ತವ್ರು. ಮತ್ತು ಮೋಟ್ರ್ ಚಾಲು ಮಾಡಿ ಬಂದು ಇಲ್ಲಿ ನೋಡ್ರಿ ನೀರು ಬೀಳತ್ತಾವ. ಹೊಂಟಾವ ನೀರು ಪೂರ ಈ ಕಡೆ. ಇನ್ನು ಈ ಕಡೆ ಹಾಸೋದೈತಿ. ಇನ್ನು ನೀರು ಹಾಸಬೇಕು. ನಾವು ನಾಷ್ಟ ಇಲ್ಲ, ಊಟ ಇಲ್ಲ. ಹುಡುಗರು ಮೇವು ನಾನು ಹೆಂಗೆ ಒಯ್ಲತ್ತಾರ ನೋಡ್ರಿ ಅಲ್ಲಿ. ಈಗ ಏನೈತಿ ಇನ್ನು ಈ ಕಡೆ ಇನ್ನು ಎಲ್ಲ ಒಣಗಿತ್ತಿದೆ. ಎಲ್ಲ ಇಲ್ಲಿ ನೀರು ಹಾಸ್ಬೇಕಿನ್ನ ಪೂರ ನೀರು ಹಾಸ್ಬೇಕು. ಇನ್ನು ನಾಷ್ಟ ಇಲ್ಲ, ಏನಿಲ್ಲ, ಊಟ ಇಲ್ಲ. 6 ಗಂಟೆಯಿಂದ ಒದ್ದಾಡತ್ತಿದ್ವು. ಇದೆಲ್ಲ ಮುಗೀತ್ರಿ. ಈಗ ಮನೆಗೆ ಹೋಗಿ ಜರ ಊಟ ಪ್ರಸಾದ ತಗೊಳ್ಳೋನು, ಊಟ ಮಾಡೋನು. ನೋಡ್ರಿ ನೀರು ಹಾಸೋದು ಎಲ್ಲ ಮುಗಿದೈತಿ. ಇಲ್ಲಿ ಪೂರ ಎಲ್ಲ ಫೈನಲ್ ಆಗೈತಿ ನೀರು ಹಾಸೋದು. ಲೈಟ್ ಅಂತೂ ಕಷ್ಟ ಕಂಡಪಟ್ಟಿ ಕಾಡಿಸ್ತಾವೆ. ಒಂದು ಬರ್ತಾವೆ, ಅರ್ಧ ತಾಸು ಹೋಗ್ತಾವೆ, ಒಂದು 20 ಮಿನಿಟ್ ಮತ್ತೆ ಹೋಗ್ತಾವೆ ಬರ್ತಾವೆ. ನಾವು ಮನೆಗೆ ಹೊಂಟಿವ್ರಿ. ನೋಡ್ರಿ ಶಿಸ್ತು ರೆಡಿಯಾಗಿ ಜಳಕ ಮಾಡಿ ನಾಷ್ಟ ಮಾಡಿ ಈಗ ಹೊಂಟಿವಿ. ಸಂಡೇಗೆ ಗ್ಯಾರೇಜ್ ಸೂಟಿ ಐತೆ ಅಂದ್ರೂ ಗ್ಯಾರೇಜ್ ಹೊಂಟಿವಿ. ಕಾರ್ ಗಾಡಿ ಸೈಲೆನ್ಸರ್ ಕಟ್ ಆಗೈತೆ ನಮ್ದು. ಇನ್ನೇನು ನೋಡಿ ಸೈಲೆನ್ಸರ್ ಕಟ್ಟಾಗಿ ಪೂರ ನೋಡ್ರಿ ಎಲ್ಲ ಕಿತ್ತೈತಿ. ಸೈಲೆನ್ಸರ್ ಕಿತ್ತ ರೋಡಕ್ಕೆ ತೆಳಗೆ ಹತ್ತಿ ಬ್ರೇಕ್ ರೋಡ್ ಎಲ್ಲ ಕಿತ್ತು ಹೋಗೈತಿ. ಹೋಗಿ ವೆಲ್ಡಿಂಗ್ ಹೊಡ್ಕೋಬೇಕು. ಇವತ್ತು ಸಂಡೇ ಸೂಟಿ ಐತೆ ಅಂತೇಳಿ ಹೋಗೋಣ ಬರ್ರಿ. ನೋಡ್ರಿ ಕಾರ್ ಗಾಡಿ ತೊಗೊಂಡು ಹೊಂಟಿವು. ಈಗ ನಮ್ಮ ಗ್ಯಾರೇಜ್ ಹೋಗಿ ವೆಲ್ಡಿಂಗ್ ಹೊಡ್ಕೋಬೇಕು. ಮತ್ತು ವಾಜ್ ಬರೋದು ಸೈಲೆನ್ಸರ್ ಅದ. ಈಗ ಗ್ಯಾರೇಜ್ಗೆ ಹೊಂಟಿವು. ಹೋಗೋಣ ಬರ್ರಿ ನೋಡೋಣ. ನೋಡ್ರಿ ಗ್ಯಾರೇಜ್ಗೆ ಬಂದೀವು. ಗ್ಯಾರೇಜಿಗೆ ಬಂದು ಸೈಲೆನ್ಸರ್ ನೋಡ್ರಿ ಎಲ್ಲ ಬಿಚ್ಚಿದ್ವಿ. ಸೈಲೆನ್ಸರ ಇವೆಲ್ಲ ಇಲ್ಲಿ ಕಟ್ ಆಗೈತಿ. ಸೈಲೆನ್ಸರ ಇಲ್ಲಿ ನೋಡ್ರಿ ಇಲ್ಲಿ ಪೂರ ಕಟ್ ಆಗೈತಿ. ಈಗ ಅದು ಪೂರ ವೆಲ್ಡಿಂಗ್ ಹೊಡಿಬೇಕು. ಎಲ್ಲ ಬಿಚ್ಚಿ ತೆಗೆದು ನಾವು ಕಾರ್ ಗಾಡಿ ರ್ಯಾಂಪ್ ಹೆಂಗೆ ಹಚ್ಚೀನಿ ವೆಲ್ಡಿಂಗ್ ಹೊಡಿಬೇಕು. ಸೈಲೆನ್ಸರ್ ಪೂರಾ ಪೈಪ್ ಪೂರ ಕೊಳ್ತಿದ್ದು. ಹೊಸದ ಸೈಲೆನ್ಸರ್ ಪೈಪ್ ಹೊಸದು ಕಟ್ ಮಾಡಿ ಹೊಸದು ಆಲ್ಟ್ರೇಷನ್ ಮಾಡಿ ಹಾಕಿದ್ದು. ಇಲ್ಲಿ ರ್ಯಾಂಪಿನ ಮ್ಯಾಗ ಹಚ್ಚಿದ್ದು ಗಾಡಿ. ಇಲ್ಲಿ ನೋಡ್ರಿ ಸೈಲೆನ್ಸರ್ ಪೈಪ್ ಇಷ್ಟೆಲ್ಲ ಪೂರ ಪೈಪ್ ಹೊಸದು ಹಾಕಿದ್ದು. ಈಗೆಲ್ಲ ಇಲ್ಲಿ ಗಾಡಿ ಇಲ್ಲಿ ಜೋಡಿಸ್ಬೇಕು. ಎಲ್ಲ ಸೈಲೆನ್ಸರಿಗೆಲ್ಲ ಜೋಡಿಸ್ಬೇಕು. ಸೈಲೆನ್ಸರ ಎಲ್ಲ ಕಟ್ ಆಗಿತ್ತು. ಸೈಲೆನ್ಸರ ಜೋಡಿಸೋನು ಈಗ ನೋಡ್ರಿ. ಸೈಲೆನ್ಸರ್ ಎಲ್ಲ ವೆಲ್ಡಿಂಗ್ ಹೊಡಿದ್ವು. ವೆಲ್ಡಿಂಗ್ ಹೊಡೋದಾಗ ಎಲ್ಲ ಪ್ಯಾನಲ್ ಹಾಕು ಪಟ್ಟು ಕಾವು ಐತಿ. ಗಾಡಿನ ಬಂದ್ಬಿಟ್ಟು ನೋಡ್ರಿ ನಮಗೆ ಆಫೀಸ್ ರೂಮ ಐತಿ. ಎಲ್ಲ ಆಫೀಸ್ ರೂಮ್ ಇದೆ. ಈಗ ಊಟ ಮಾಡಕ್ಕೆ ಮನೆಗೆ ಹೋದ ಹಸುವಾಗ್ಯಾವ. ಇವಾಗ ಹರ್ಯಾಗ ಬಂದಿದ್ದು. ಮತ್ತು ಟೈಮ್ 2:30 ಆಗಿತ್ತು ಟೈಮ್. ಈಗ ಮಧ್ಯಾಹ್ನ ಊಟ ಮಾಡಕ್ಕೆ ಮನೆಗೆ ಹೋಗೋದು. ನೋಡ್ರಿ ಹಸುವಾಗಿತ್ತು. ಊಟ ಮಾಡಕ್ಕೆ ಮನೆಗೆ ಹೊಂಟಿವು. ಹಸುವಾಗಿತ್ತು. ಊಟ ಮಾಡಿ ಮತ್ತೆ ಬರೋದು ನೋಡ್ರಿ. ಕಾರ್ ತೊಗೊಂಡು ಹೊಂಟಿವು. ಅವಾಜ್ ಬಂದಾಗಿತ್ತು. ಈಗ ಬರೋಬರ ಊಟಕ್ಕೆ ಊಟ ಮಾಡಕ್ಕೆ ಹೊಂಟಿವಿ ಮನೆಗೆ. ಹಸುವಾಗ್ಯಾವ ನೋಡ್ರಿ. ಮತ್ತು ನಾವು ಇಲ್ಲಿ ಗ್ಯಾರೇಜ್ ಬಂದು ನಮ್ಮ ಶಿರ್ಜಿ ಗ್ಯಾರೇಜ್ಗೆ. ಇಲ್ಲಿ ನೋಡ್ರಿ ಶಿರ್ಜಿ ಇಲ್ಲಿ ಕೂತಾನು. ನಮ್ಮ ಸ್ಕೂಲ್ ಟೀಚರ್ ಬಂದಿದ್ರು ಇವತ್ತು ಗಣತಿ ಮಾಡಕ್ಕೆ. ಅದ್ರ ಸಂಬಂಧ ನಮ್ಮ ಟೀಚರ್ ಬಂದಿದ್ರು ಆಟಕ್ಕೆ. ನಮ್ಮ ಮಿಸ್ತ್ರಿ ಮತ್ತೊಬ್ಬ ಉಮರ್ ಮಿಸ್ತ್ರಿ ಇಲ್ಲಿ ಸೈಕಲ್ ಮೋಟ್ರಿ ಕೆಲಸ ಮಾಡತ್ತೆ. ಉಮರ್ ನೋಡ್ರಿ ನಾಚನ ಅದಾನು. ಇಲ್ಲಿ ಶಿರ್ಜಿ ಕೂತ ನೋಡ್ರಿ. ಶಿರ್ಜಿ
ಕಾರ್ಟೂನ್ ಒಬ್ಬ ಕೂತ ನೋಡ್ರಿ ಇಲ್ಲಿ ಕಾರ್ಟೂನ್ ಹತ್ತು ಹೊಲ್ತತ್ರಿ. ಶಬೀರ್ ಭಾಯಿ ಇಲ್ಲಿ ಕೂತಾರ. ಮತ್ತು ಶಬೀರ್ ಭಾಯಿ ಹಿತ್ತರ್ಗಿ ಡ್ಯಾಮ್ ಇಲ್ಲಿ ಶೆಡ್ಜಿ ಅವ್ರು ಅದಾರ. ಲೈಕ್ ಮಾಡಿ ಫಾಲೋ ಮಾಡಿ ಫಾಲೋ ಮಾಡ್ರಿ ಗಂಟಿ ಹೊತ್ರಿ ಸಪೋರ್ಟ್ ಮಾಡಿ ಮಾಡ್ರಿ. ನೋಡ್ರಿ ಸಪೋರ್ಟ್ ಮಾಡೋಣ ಆ ಥರ ಶೆಡ್ಜಿಗಳು. ಅವ್ರು ಶೆಡ್ಜಿಗಳು ಸಪೋರ್ಟ್ ಮಾಡಬೇಡ್ರಿ, ನಮ್ಮಂಥವ್ರು ಸಪೋರ್ಟ್ ಮಾಡ್ರಿ. ಅವ್ರು ರಾಜಸ್ಥಾನ ಬಿಟ್ಟು ಇಲ್ಲಿ ಬಂದು ನಮಗೆ ಎಲ್ಲ ಹಿಂದೆ ಉಳಿಸ್ಲಾತವ್ರು. ನಮ್ಮಂಥವ್ರು ಸಪೋರ್ಟ್ ಮಾಡಿರಿ. ಸಿಗ್ತೀವಿ ಮತ್ತು ನೆಕ್ಸ್ಟ್ ಬ್ಲಾಗ್ ನಾನು.